ಇವಿಎಂ ಬದಲಾಗಿ ಬ್ಯಾಲೆಟ್ ಹೋಗ್ತೀವಿ ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈಗ ನಾವು ಇವಿ ಬಗ್ಗೆನೂ ಇಲ್ಲಿವರೆಗೆ ಚರ್ಚೆ ಮಾಡಿಲ್ಲ ನಮ್ಮ ಪಕ್ಷ. ಈವನ್ ನಿಮ್ ಬ್ಯಾಲೆಟ್ ಪೇಪರ್ ಬಗ್ಗೆನೂ ಚರ್ಚೆ ಮಾಡಿಲ್ಲ. ಇಲ್ಲಿ ಚರ್ಚೆ ಮಾಡ್ತಾ ಇರತಕ್ಕಂಥವ್ರು ಅವ್ರು ಯೋಚನೆ ಮಾಡ್ಕೋಬೇಕು. ಈಗ ಇವಿ ಬಗ್ಗೆ ಚರ್ಚೆ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ, ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೀನಿ, ನೀವು 135 ಸೀಟ್ ಗೆದ್ರಲ್ಲ, ಇವಿ ಮುಖಾಂತರ ಎಲೆಕ್ಷನ್ ಆಯ್ತು, ಬ್ಯಾಲೆಟ್ ಪೇಪರ್ ನಡೆಸಿದ್ರು. ಈ ಬ್ಯಾಲೆಟ್ ಪೇಪರ್ ಇದೆಯಲ್ಲ, ಇಲ್ಲಿ ಇರ್ತಕ್ಕಂಥ ಈಗಿನ ಕಾಂಗ್ರೆಸ್ ಸರ್ಕಾರದ ನಡವಳಿಕೆ ಹಲವಾರು ನಮ್ಮ ಕೋಆಪರೇಟಿವ್ ಇನ್ಸ್ಟಿಟ್ಯೂಟ್ ಇದು ಚುನಾವಣೆಗಳಾಗಿದೆ. ಹಲವಾರು ಭಾಗದಲ್ಲಿ ಆ ಚುನಾವಣೆಗಳಲ್ಲಿ ನಾಳೆ ಬೆಳಗ್ಗೆ ವೋಟಿಂಗ್ ಹೋಗ್ತಕ್ಕಂಥವ್ರ ಪವರ್ಗಳನ್ನ ಮಧ್ಯರಾತ್ರಿ ಕಿತ್ತಾಕ್ತಾರೆ. ನೀನೇ ಇದೆಯಾ ಭೋಜೇಗೌಡರು? ಇದು ಒಂದು ಉದಾಹರಣೆ ಇಲ್ಲೇ ಹೇಳ್ತಾರೆ ನೋಡಿ. ಯಾವ ಒಂದು ಕೀಳು ಮಟ್ಟದಲ್ಲಿ ಏನೋ ಎಲ್ಲ ನಾವು DCC ಬ್ಯಾಂಕ್ಗಳು ಹೊಡೆದ್ಬಿಟ್ಟು ಏನೋ ಸದ್ಯ ಇಲ್ಲೇನೋ ಹಾಸನ ಜಿಲ್ಲೆ ಒಳಗೆಲ್ಲ ಇವರು ಸ್ವಲ್ಪ ಬಿಗಿಯಾಗಿರೋದ್ರಿಂದ ಉಳ್ಕೊಂಡವ್ರೆಲ್ಲ ಕೋಆಪರೇಟಿವ್ನಲ್ಲಿ. ಬೇರೆ ಕಡೆ ಎಲ್ಲ ಯಾವ ತರ ಚುನಾವಣೆ ನಡೆಸಿದ್ದಾರೆ ನೋಡಿದ್ದೀನಿ. ಈ ಬ್ಯಾಲೆಟ್ ಪೇಪರ್ ಇದೆಯಲ್ಲ, ಈಗಿನ ಅಧಿಕಾರಿಗಳೇನಿದ್ದಾರೆ, ಈಗಿನ ಚುನಾವಣಾ ವ್ಯಕ್ತಿಗಳನ್ನ ಏನಾಗ್ತೀರಿ ಚುನಾವಣೆ ನಡೆಸಲಿಕ್ಕೆ, ಈಗಿರ್ತಕ್ಕಂಥ ಈ ಸರ್ಕಾರದ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇವರೇನಿದ್ದಾರೆ, ಬಹುಶಃ ಬ್ಯಾಲೆಟ್ ಪೇಪರ್ ಯಾವ್ಯಾವ ಟೈಮ್ ಏನೇನು ಚೇಂಜ್ ಆಯ್ತವೋ ಗೊತ್ತಿಲ್ಲ. ಆದರೂ ಸಹ ನಾವು ಕಾರಣಗಳನ್ನ ಕೊಟ್ಟು ಚುನಾವಣೆ ಆಗುತ್ತೆ ಈಗಾಗುತ್ತೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಎಂದೂ ಹೋಗಿಲ್ಲ, ಮುಂದಕ್ಕೂ ಹೇಳಲ್ಲ.